ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಲಹ ಜೋರಾಗಿದೆ. ಡಿಕೆ ಶಿವಕುಮಾರ್ ಆಪ್ತರು ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಬಿಜೆಪಿ ನಾಯಕರು ನಗ್ತಾ ಇದ್ದಾರೆ. ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವರಿಗೆಲ್ಲರಿಗೂ ಪ್ರವೋಕ್ ಮಾಡಬೇಕು. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಬೇರೆ ಯಾರಾದ್ರೂ ನಾಯಕರು ಹೇಳಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ. ಶಿವಕುಮಾರ್ ಸಾಹೇಬರಿಗೆ ಅವಕಾಶ ಕೊಡಬೇಕು. ಸಿಎಂ ಕುರ್ಚಿ ಎಂಬ ಮಾಯಾಜಿಂಕೆಯ ಮಹಾಬೇಟೆ ತಪ್ಪಿದ ಬೇಸರ ಡಿಕೆಶಿಯ ಮನದಲ್ಲಿ ಹೊಯ್ದಾಡ್ತಿದೆ. ಅಧಿವೇಶನಕ್ಕೂ ಮುನ್ನ ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿದ್ರು. ಆಸೆಗಳು ಕರಗಿ ನೀರಾಸೆಗೆ ದೂಡಿದ್ವು. ಆದ್ದರಿಂದ ಅಧಿವೇಶನ ಮುಗಿಯುವವರೆಗೆ ಬಂಡೆ ಸೈಲೆಂಟ್ ಆಗಿದ್ರು. ಇದೀಗ ಆಪ್ತರ ಮೂಲಕ ಒಂದೊಂದೇ ಮಿಸೈಲ್ ಹಾರಿಸುತ್ತಿದ್ದಾರೆ. ಈ ಅವಧಿಯಲ್ಲೇ ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು. ಮತ್ತೆ ಬಂಡೆ ಪರ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್. ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಆಡಳಿತ ನಡೆಸಬೇಕಾದ್ರೆ ಶಿವಕುಮಾರ್ ಅವರ ಶ್ರಮ, ಬೆವರು, ಹೋರಾಟ ಬಹಳಷ್ಟಿದೆ. ಅವ್ರು ಕೊಟ್ಟಂತ ಕಾರ್ಯಕ್ರಮ, ಸ್ವತಂತ್ರ ನಡಿಗೆ ಇರಬಹುದು, ಮೇಕೆದಾಟು ಇರಬಹುದು, ಒಂದು ಆರೋಗ್ಯ ಹಸ್ತ ಇರಬಹುದು, ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ಬಹಳ ಇತಿಹಾಸನೇ ಸೃಷ್ಟಿ ಮಾಡಿದ್ರು. ಅದರ ಹಿನ್ನೆಲೆನೇ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದು ಆಡಳಿತವನ್ನು ನೋಡ್ತಾ ಇದ್ದೀವಿ ಇವತ್ತು. ಸೊ ಮತ್ತೆ ನಾವೆಲ್ಲರೂ ಕೂಡ ನೋಡಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಇದೆ. ಅವ್ರಿಗೊಂದು ಅವಕಾಶ ಕೊಡಬೇಕು. ಅವ್ರ ಹೋರಾಟ, ಅವ್ರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಬೇಕು ಅಂತೇಳಿ ಅವರ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಒಂದು ಆಸೆಯನ್ನ, ಅಭಿಲಾಷೆಯನ್ನ ಮಾಡ್ತಾ ಇದ್ದೀವಿ. 80 ರಿಂದ 90 ಶಾಸಕರು ಡಿಕೆಶಿ ಪರವಾಗಿದ್ದೇವೆ. ನಾವು ಹೈಕಮಾಂಡ್ ಬಿಟ್ಟಿದ್ವಿ. ನಾವೆಲ್ಲಾ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ನಾನು ಸುಮಾರು 80 ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸುರ್ಜೇವಾಲಾ ಮಾತಿಗೂ ಐ ಡೋಂಟ್ ಕೇರ್. ನನಗೆ ಎಲ್ಲ ಇಂಟರ್ವ್ಯೂನಲ್ಲಿ ಹೇಳಿದ್ರು, ಕೆಲವು ಸಲ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನೀವು ಸುದ್ದಿಗೋಷ್ಠಿ ಮಾಡಬಾರ್ದು, ನೀವು ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಶಕ್ತಿಯೇ ಇಲ್ಲ. ಕರ್ನಾಟಕದಲ್ಲಿ ಅಧಿಕಾರದ ಕಿತ್ತಾಟ ಇದೇ ನಾವು ನೋಡ್ತಾ ಇರೋದು ಪ್ರತಿದಿನನೂ ಕೂಡ. ಅದರಿಂದ ಇಷ್ಟೆಲ್ಲ ಆದ್ರೂ ಕಾಂಗ್ರೆಸ್ ಕೇಂದ್ರದ ನಾಯಕತ್ವ ಮೌನವಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಇದನ್ನ ಬಗೆಹರಿಸುವಂತ ಕೆಪಾಸಿಟಿ ಇಲ್ಲ. ಆ ಕೆಪಾಸಿಟಿಯನ್ನ ಕಳ್ಕೊಂಡಿರುವಂತ ವೀಕ್ ನಾಯಕತ್ವ ಕೇಂದ್ರದ್ದು. ಡಿಕೆಶಿ ದೇಗುಲ ಸುತ್ತಿದ್ರು ದೇವರು ವರ ಕೊಟ್ಟಿಲ್ಲ. ದೇವಸ್ಥಾನಗಳ ಯಾತ್ರೆ ಆಗೋಯ್ತು, ಯಾಕೋ ದೇವರು ವರ ಕೊಟ್ಟಂಗೆ ಕಾಣಿಸಿಲ್ಲ ನನಗೇನೋ. ಈಗ ಜನಗಳ ಮಧ್ಯೆ ಬಂದಿದ್ದಾರೆ, ಜನ ವರ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಇವೆಲ್ಲನೂ ಕೂಡ ಅವರ ಕಾಂಗ್ರೆಸ್ ಪಾರ್ಟಿಯ ಸಿಎಲ್ಪಿಯಲ್ಲಿ ಚರ್ಚೆ ಆಗಬೇಕು. ಮೊಳಕೆಯೊಡೆದ ಡಿಕೆಶಿ ಸಿಎಂ ಕನಸು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಮಂಡ್ಯ ಜಿಲ್ಲೆ ಮೊತ್ತಹಳ್ಳಿ ಗ್ರಾಮದಲ್ಲಿ ಡಿಕೆಶಿ ಅಭಿಮಾನಿಗಳು ವಿಶೇಷ ಅಭಿಯಾನ ನಡೆಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ, ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಂತ್ರಿಯಾಗಲಿ ಅಂತ ಬರೆದು ಭತ್ತದ ನಾಟಿ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕಲಹ ಜೋರಾಗಿದೆ. ಡಿಕೆ ಶಿವಕುಮಾರ್ ಆಪ್ತರು ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಬಿಜೆಪಿ ನಾಯಕರು ನಗ್ತಾ ಇದ್ದಾರೆ. ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವರಿಗೆಲ್ಲರಿಗೂ ಪ್ರವೋಕ್ ಮಾಡಬೇಕು. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಬೇರೆ ಯಾರಾದ್ರೂ ನಾಯಕರು ಹೇಳಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ. ಶಿವಕುಮಾರ್ ಸಾಹೇಬರಿಗೆ ಅವಕಾಶ ಕೊಡಬೇಕು. ಸಿಎಂ ಕುರ್ಚಿ ಎಂಬ ಮಾಯಾಜಿಂಕೆಯ ಮಹಾಬೇಟೆ ತಪ್ಪಿದ ಬೇಸರ ಡಿಕೆಶಿಯ ಮನದಲ್ಲಿ ಹೊಯ್ದಾಡ್ತಿದೆ. ಅಧಿವೇಶನಕ್ಕೂ ಮುನ್ನ ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿದ್ರು. ಆಸೆಗಳು ಕರಗಿ ನೀರಾಸೆಗೆ ದೂಡಿದ್ವು. ಆದ್ದರಿಂದ ಅಧಿವೇಶನ ಮುಗಿಯುವವರೆಗೆ ಬಂಡೆ ಸೈಲೆಂಟ್ ಆಗಿದ್ರು.
ಇದೀಗ ಆಪ್ತರ ಮೂಲಕ ಒಂದೊಂದೇ ಮಿಸೈಲ್ ಹಾರಿಸುತ್ತಿದ್ದಾರೆ. ಈ ಅವಧಿಯಲ್ಲೇ ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು. ಮತ್ತೆ ಬಂಡೆ ಪರ ಇಕ್ಬಾಲ್ ಹುಸೇನ್ ಬ್ಯಾಟಿಂಗ್. ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಆಡಳಿತ ನಡೆಸಬೇಕಾದ್ರೆ ಶಿವಕುಮಾರ್ ಅವರ ಶ್ರಮ, ಬೆವರು, ಹೋರಾಟ ಬಹಳಷ್ಟಿದೆ. ಅವ್ರು ಕೊಟ್ಟಂತ ಕಾರ್ಯಕ್ರಮ, ಸ್ವತಂತ್ರ ನಡಿಗೆ ಇರಬಹುದು, ಮೇಕೆದಾಟು ಇರಬಹುದು, ಒಂದು ಆರೋಗ್ಯ ಹಸ್ತ ಇರಬಹುದು, ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ಬಹಳ ಇತಿಹಾಸನೇ ಸೃಷ್ಟಿ ಮಾಡಿದ್ರು. ಅದರ ಹಿನ್ನೆಲೆನೇ ನಾವೆಲ್ಲರೂ ಕೂಡ ಇವತ್ತೇನಾದ್ರೂ ನಾವೆಲ್ಲರೂ ಕೂಡ ಒಂದು ಆಡಳಿತವನ್ನು ನೋಡ್ತಾ ಇದ್ದೀವಿ ಇವತ್ತು. ಸೊ ಮತ್ತೆ ನಾವೆಲ್ಲರೂ ಕೂಡ ನೋಡಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಇದೆ, ಅವ್ರಿಗೊಂದು ಅವಕಾಶ ಕೊಡಬೇಕು, ಅವ್ರ ಹೋರಾಟ, ಅವ್ರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಬೇಕು ಅಂತೇಳಿ ಅವರ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಒಂದು ಆಸೆಯನ್ನ, ಅಭಿಲಾಷೆಯನ್ನು ಮಾಡ್ತಾ ಇದ್ದೀವಿ. 80ರಿಂದ 90 ಶಾಸಕರು ಡಿಕೆಶಿ ಪರವಾಗಿದ್ದೇವೆ. ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸುರ್ಜೇವಾಲಾ ಮಾತಿಗೂ ಐ ಡೋಂಟ್ ಕೇರ್. ನಾನು ಎಲ್ಲ ಇಂಟರ್ವ್ಯೂನಲ್ಲಿ ಹೇಳಿದ್ರು, ಕೆಲವು ಸಲ ನನಗೆ ಫೋನು ಮಾಡಿ ಹೇಳಿದ್ದಾರೆ, ನೀವು ಸುದ್ದಿಗೋಷ್ಠಿ ಮಾಡಬಾರ್ದು, ನೀವು ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಶಕ್ತಿಯೇ ಇಲ್ಲ. ಕರ್ನಾಟಕದಲ್ಲಿ ಅಧಿಕಾರದ ಕಿತ್ತಾಟ ಇದೇ ನಾವು ನೋಡ್ತಾ ಇರೋದು ಪ್ರತಿದಿನನೂ ಕೂಡ. ಅದರಿಂದ ಇಷ್ಟೆಲ್ಲ ಆದ್ರೂ ಕಾಂಗ್ರೆಸ್ ಕೇಂದ್ರದ ನಾಯಕತ್ವ ಮೌನವಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಇದನ್ನ ಬಗೆಹರಿಸುವಂತ ಕೆಪಾಸಿಟಿ ಇಲ್ಲ. ಆ ಕೆಪಾಸಿಟಿಯನ್ನ ಕಳ್ಕೊಂಡಿರುವಂತ ವೀಕ್ ನಾಯಕತ್ವ ಕೇಂದ್ರದ್ದು. ಡಿಕೆಶಿ ದೇಗುಲ ಸುತ್ತಿದ್ರು ದೇವರು ವರ ಕೊಟ್ಟಿಲ್ಲ. ದೇವಸ್ಥಾನಗಳ ಯಾತ್ರೆ ಆಗೋಯ್ತು, ಯಾಕೋ ದೇವರು ವರ ಕೊಟ್ಟಂಗೆ ಕಾಣಿಸಿಲ್ಲ ನನಗೇನೋ. ಈಗ ಜನಗಳ ಮಧ್ಯೆ ಬಂದಿದ್ದಾರೆ, ಜನ ವರ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಇವೆಲ್ಲನೂ ಕೂಡ ಅವರ ಕಾಂಗ್ರೆಸ್ ಪಾರ್ಟಿಯ ಸಿಎಲ್ಪಿಯಲ್ಲಿ ಚರ್ಚೆ ಆಗಬೇಕು. ಮೊಳಕೆಯೊಡೆದ ಡಿಕೆಶಿ ಸಿಎಂ ಕನಸು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಕ್ಕೆ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಮಂಡ್ಯ ಜಿಲ್ಲೆ ಮುತ್ತಹಳ್ಳಿ ಗ್ರಾಮದಲ್ಲಿ ಡಿಕೆಶಿ ಅಭಿಮಾನಿಗಳು ವಿಶೇಷ ಅಭಿಯಾನ ನಡೆಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ, ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಂತ್ರಿಯಾಗಲಿ ಅಂತ ಬರೆದು ಭತ್ತದ ನಾಟಿ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.